ಉದ್ಧರಿಸು ತಂದೆ ನೀನು, ಉದ್ಧರಿಸು ತಂದೆ ನೀನು, ಜಯ ನೀಡು ಬಸವೇಶ ಶ್ರೀ ಬಸವೇಶ, ಜಯ ನೀಡು ಜಗದೀಶ ಶ್ರೀ ಬಸವೇಶ, ಜಯ ನೀಡು ಜಗದೀಶ, ಜಯ ನೀಡು ಜಗದೀಶ, ಜಯ ನೀಡು ಜಗದೀಶ. ಬೆಳಗಿದೆ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ನಮ್ಮ ನಾಡು ನಾಡಿನ ಕಣಕಣಗಳಲ್ಲಿ ಬೆಳಗಿದೆ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ಸುಭಾಸರು ಜನಿಸಿದ ನಾಡು, ವೀರ ಸುಭಾಸರು ಜನಿಸಿದ ನಾಡು. ನಮ್ಮ ನಾಡು ನಾಡಿನ ಕಣಕಣಗಳಲ್ಲಿ ಬೆಳಗಿದೆ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ನಾಡು ನಾಡಿನ ಕಣಕಣಗಳಲ್ಲಿ ಬೆಳಗಿದೆ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ವೀರರಾಣಿ ಚೆನ್ನಮ್ಮ, ವೀರರಾಣಿ ಮಲ್ಲಮ್ಮ, ವೀರರಾಣಿ ಚೆನ್ನಮ್ಮ, ವೀರರಾಣಿ ಮಲ್ಲಮ್ಮ, ವೀರ ಶೂರರಿಗೆ ಜನ್ಮ ಕೊಟ್ಟಳು ಮಾತೆ, ವೀರ ಶೂರರಿಗೆ ಜನ್ಮ ಕೊಟ್ಟಳು ಮಾತೆ. ಜೈ ಭಾರತ, ಜೈ ಭಾರತ, ಜೈ ಭಾರತ. ಹಲೋ ಹಲೋ ಕರ್ತವ್ಯಂ ದೈವಮಾನ್ವಿತಂ ಉತ್ತಿಷ್ಠ ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ತಾಯಿ ಕರುಣಾಮಯಿ ರಕ್ಷಿಸ ಭುವನೇಶ್ವರಿ ಧರಿಯೊಳಗವತರಿಸಿ ನೀ ಧರಿಯು ಧರಿಸು. ತಾಯಿ ಕರುಣಾಮಯಿ ರಕ್ಷಿಸ ಭುವನೇಶ್ವರಿ, ತಾಯಿ ಕರುಣಾಮಯಿ ರಕ್ಷಿಸ ಭುವನೇಶ್ವರಿ ಧರಿಯೊಳಗವತರಿಸಿ ನೀ ಧರಿಯು ಧರಿಸು.
ತಾಯಿ ಜಗನ್ಮಾತೆ, ನಿನ್ನನ್ನು ನಂಬಿದ ಭಕ್ತರನ್ನು ರಕ್ಷಣೆ ಮಾಡುವ ಭಾರ ನಿನ್ನನ್ನೇ ಕೊಡಿದೆ ತಾಯಿ. ಈ ಬಡವರ ಹೊಟ್ಟೆ ಮೇಲೆ ಬರಿ ಬಿಡಿದು ಭಂಡತನದಿಂದ ಬದುಕುತ್ತಿರುವ ಆ ಭಂಡಕರರ ಪಾಲಿಗೆ ನಿನ್ನ ಮಹಾ ರಾಕ್ಷಸಿಯಾಗಿ ಅವತರಿಸಿ ಬಂದು ಅವರ ರುಂಡವನ್ನು ಕತ್ತರಿಸಿ ಹಾಕಿ ಈ ಬಡ ರೈತರನ್ನು ರಕ್ಷಣೆ ಮಾಡುವ ಭಾರ ನಿನ್ನನ್ನೇ ಕೊಡಿದೆ ತಾಯಿ, ನಿನ್ನನ್ನೇ ಕೊಡಿದೆ. ದೀಪ, ದೀಪ, ಏನ್ ಮಾಡ್ತಾ ಇದ್ದೀಯ? ಪನ್ನಿಸ್ವಾಮಿ, ಇಂದು ಶುಕ್ರವಾರ ಆ ದೇವಿ ವಾರ ಅಲ್ಲವೇ? ಅದಕ್ಕೆ ಆ ದೇವಿ ಪೂಜೆ ಮಾಡ್ತಾ ಇದ್ದೆ. ತೆಗೆದುಕೊಳ್ಳಿ ಪ್ರಸಾದವನ್ನು. ಹೌದು, ಇದೆಲ್ಲ ಸರಿ ಬಿಡು ದೀಪ. ಯಾಕೋ ನಿನ್ನ ಮುಖ ನೋಡ್ತಾ ಇದ್ರೆ ನನಗೊಂಥರ ದುಃಖ ಅನಿಸ್ತದೆ ಕಣೆ, ದುಃಖ ಅನಿಸ್ತಾ ಇತ್ತು. ಯಾಕ್ರಿ ದುಃಖ ಅನಿಸುವಂಥದ್ದು ನನಗೇನಾಗಿದ್ದೀರಿ? ಮತ್ತೇನು ಹೇಳಲಿ ದೀಪ, ಮತ್ತೇನು ಹೇಳಲಿ? ನಿನ್ನಂತ ಒಳ್ಳೆಯ ಮನೆತನದವನು ಮದುವೆ ಆಗಿ ಪಾಪ ಕಟ್ಟಿಕೊಂಡು ನೆನೆಸಿದೆ ದೀಪ, ಪಾಪ ಕಟ್ಟಿಕೊಂಡು ನೆನೆಸ್ತಾ ಇದೆ. ಅಂತ ತಪ್ಪು ನೀವೇನ್ ಮಾಡಿದ್ದೀರ ಅಂತ ಈ ರೀತಿ ಅಳ್ತಾ ಇದ್ದೀರಾ ನೀವು? ಏನು ಹೇಳಲಿ ದೀಪ, ಈ ಬಡವನ ಮಡದಿಯಾಗಿ ಬಡವನ ಗುಡಿಸಲಿಗೆ ನೆರಳಾಗಿ ನಿಂತು ನಮ್ಮಂತ ಬಡವರ ಕಷ್ಟ ಇದೆ ಎಂದು ಕಣ್ಣೀರು ಕೈಯಲ್ಲಿ ತೊಳಿತಾ ಇದ್ದಲ್ಲ, ಅದಕ್ಕೆ ಕಣೆ ಈ ಕಣ್ಣೀರು. ಅದಕ್ಕೆ ಇದೆಲ್ಲವೂ ಆ ಶಟ್ಯವ ತಾಯಿ ಬರದಂತ ಬರಹ. ಹಣೆ ಬರಹದ 5 ಅಕ್ಷರದಲ್ಲಿ ಆ ಬ್ರಹ್ಮ ಬರೆದ ಬರಹವನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ರೀ, ಸಾಧ್ಯವಿಲ್ಲ. ಹೌದು ದೀಪ, ನೀನು ಹೇಳುವ ಮಾತು ನಿಜ ಏನಿದೆ. ನೀನು ಮದುವೆ ಆಗಿ ಈ ಮನೆಗೆ ಬಂದು ಎಷ್ಟೋ ದಿನಗಳ ಕಡೆ ಹೋದು, ಆದ್ರೂ ಕೂಡ ಈ ಬಡತನ ಅನ್ನೋದು ಇನ್ನೂ ತಪ್ತಾ ಇಲ್ಲಲ್ಲ. ಯಾಕೆ ದೀಪ? ಯಾಕೆ? ನೋಡಿ, ಇದಕ್ಕೆ ಕಾರಣವಾದವನು ಮೇಲೊಬ್ಬ ಇದ್ದಾನೆ. ಅವನು ನಮಗೆ ಸಿರಿ ಸಂಪತ್ತು ಸುಖ ಶಾಂತಿ ಕೊಡ್ತಾ ಇದ್ರೆ ಏನಾಯ್ತು? ಕುಡಿಯೋದಕ್ಕೆ ಒಂದು ತೊಟ್ಟು ಗಂಜಿನಾದ್ರೂ ಕೊಡ್ತಾನಲ್ಲ, ಅಷ್ಟೇ ಸಾಕು ರೀ, ಅಷ್ಟೇ ಸಾಕು. ಆಯ್ತು ದೀಪ, ನೀನು ಹೇಳುವುದೇನೇ ನಿಜ. ಆದ್ರೂ ನೀ ಆ ಭಗವಂತನ ಮೇಲೆ ನಂಬಿಕೆ ಇಟ್ಟಿದ್ದೆ ಅಂದ ಮೇಲೆ ನಿನ್ನ ಮನಸ್ಸು ನೋಯಿಸುವುದು ನನಗಿಷ್ಟ ಇಲ್ಲ ದೀಪ, ಇಷ್ಟ ಇಲ್ಲ. ನಿನ್ನ ಇಷ್ಟದಂತೆ ನಮ್ಮಿಬ್ಬರ ದೋಣಿ ಸಾಗಲಿ. ನನ್ನ ಮೇಲೆ ನಿಮ್ಗೆ ಇಷ್ಟಾದ್ರೂ ನಂಬಿಕೆ ಇದೆಯಲ್ಲ, ಅಷ್ಟೇ ಸಾಕು. ಸರಿ, ಬನ್ನಿ ಹೋಗೋಣ. ಸ್ವಲ್ಪ ನೇಲಕನೆ. 2 ಮಕ್ಕಳು ತಾಯಿ ಆದ್ರೂ ಕೂಡ ಇನ್ನು ನೀನು ಆ ಸುರ ಲೋಕದ ಸುಂದರಿ ಹಾಗೆ ಕಾಣ್ತಾ ಇದ್ದೆಲ್ಲ. ಸಾಕು, ಮಸ್ಕ ಹಚ್ಚೋದು ಗೊತ್ತೈತಿ, ತುಂಟಾಟ ಸಾಕು ಮಾಡಿ ಬರ್ರಿ. ಒಳಗಡೆ ಭಾಳ ಕೆಲಸ ಐತಿ. ಅದು ಅಲ್ಲ, ಇವತ್ತು ನಮ್ಮ ಮಗನ ಬರ್ತಡೇ, ಗೊತ್ತಾ ನಿಮಗೆ? ಓ ಹೌದಾ? ಹೌದು ಮತ್ತೆ. ಹಾಗಾದ್ರೆ ಇದೇ ಸಂತೋಷದ ಸಮಯದಲ್ಲಿ ಸುರಿಸೊಂದು ಸುಮಧುರ ಗೀತೆಯನ್ನು. ಆಯ್ತು ರೀ, ನೀವು ಇಲ್ಲ ಅಂತ ಹೇಳಕ್ಕಾಗತ್ತಾ? ನನಗಾಗಿ ನಿನಗಾಗಿ ಕೊನೆವರೆಗೆ ಬದುಕಬೇಕು. ನನ್ನೊಲವೇ ನೀವ ನನ್ನ ಚಲುವೆ ಬಳಿ ಬೆಳೆದು ಸಿಹಿ ಮುದ್ದು ನೀರು ಸಿಹಿ ಮುದ್ದಿನ ನಿಭಾರ ನನ್ನ ಸನಿಹಗೆ
ಕಳ್ಳಕಾರಿನಿ ಕಣ್ಣ ಉಸಿರಿಗೆ ಉಸಿರಾಡಿನಿ ನೀನು ನೀನು ಸಿಹಿ ಮುತ್ತಿನ ಏನ್ರಿ? ನೀನು ನನ್ನ ಮಗಂಗಿನಿ ಅಲ್ಲವೇ? ಹೌದು. ಹಾಗಾದ್ರೆ ಒಂದು ಕಾಣಿಕೆ ಕೊಡುವೆಯಾ? ಏನ್ರಿ ಅದು ಕಾಣಿಕೆ? ಅದು ಹೇಳ್ಬೇಕಾ? ಹೇಳ್ರಿ. ಅದೇ ಮುದ್ದು. ಏನು ಮನಿ ಮುಖ ಗಂಟು ಹಾಕಿದ್ರೆ ಮುತ್ತು ಕೊಡಕ್ ಮನಸ್ಸರ ಬರ್ತೈತೆ? ಸಿಹಿ ಮುತ್ತಿನ ನೀವು ಊರಲ್ಲಿರೋ ಎಲ್ಲಾರು ಜನರಿಗೆ ಹೇಳಿ, ನನ್ನ ತೋಟದಲ್ಲಿರೋ ಜನರಿಗೆ ಹೇಳಿ ಬರ್ತೀನಿ. ಆಯ್ತು ದೀಪ, ಹೋಗಿ ಸರಿ. ಬಾ.
ಇದೇ ನನ್ನ ಕುತಂತ್ರ ಜಾಲಕ್ಕೆ ಒಳ್ಳೆಯ ಸಮಯ. ಇದೇ ಸಮಯ ಸರಿಯಾಗಿ ನಮ್ಮ ದೇಸಾಯಿಯವರು ಹೇಳಿದಂತೆ ನಾನೀಗಲೇ ಈ ಮಗುವನ್ನು ಅವರ ಕೈವಶ ಮಾಡಿದರೆ ಆಯ್ತು. ಇನ್ನು ಮೇಲ್ ಶುರುವಾಯ್ತು ಈ ನಾಟಕದ ನಾಂದಿ. ಬರ್ತೀನಿ. ಗುಡ್ ಬಾಯ್. ಊರಲ್ಲಿ ಎಲ್ಲರಿಗೂ ಹೇಳಿ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಪಾಪ ನನ್ನ ಮಗನ ಬಿಟ್ಟು ಹೋಗಿ ತುಂಬ ಹೊತ್ತಾಯಿತು. ಅವನಿಗೆ ಹಸಿವಾಗಿರಬೇಕು. ಮೊದಲು ಅವನ ಹೊಟ್ಟೆಗೆ ಏನಾದರೂ ಹಾಕಿದರೆ ಆಯಿತು. ಎಲ್ಲಿದ್ದೀರಾ? ಬೇಗ ಬನ್ನಿ. ಎಲ್ಲಿದ್ದೀರಾ? ಬೇಗ ಬನ್ನಿ. ದೀಪಾ, ಏನಾಯ್ತು? ಹೀಗೇಕ್ ಮಾಡ್ತಾ ಇದ್ದೀಯಾ? ತೊಟ್ಟಿಲಲ್ಲಿ ನನ್ನ ಮಗು ಕಾಣಿಸ್ತಾ ಇಲ್ಲ ರೀ. ಏನು? ತೊಟ್ಟಿಲಲ್ಲಿ ಮಗು ಕಾಣಿಸ್ತಾ ಇಲ್ವಾ? ಅಯ್ಯೋ ದೇವರೇ, ಇದೆಂತ ಸಂಕಟ ತೆಗೆಸಿದೆ ದೇವಾ, ಇದೆಂತ ಸಂಕಟ. ನಾವು ಹೀಗೆ ಹೇಳುತ್ತಾನಿದ್ರಿ ನಮ್ಮ ಮಗು ಸಿಗೋದಿಲ್ಲ ರೀ. ಬನ್ನಿ, ನಮ್ಮ ಮಗು ಎಲ್ಲಿದೆ ಅಂತ ಹುಡ್ಕೋಣ. ಬೇಗ ಬನ್ನಿ. ಆಯ್ತು ಬೇಬ್. ದೀಪಾ, ಬೇಗನೆ ಮಗುವನ್ನು ಹುಡ್ಕೊಂಡು ಬಾ. ಸರಿ, ಬನ್ನಿ. ದೀಪಾ, ಏ ದೀಪಾ, ಎಲ್ಲಿ ಯಾವ್ದಾದ್ರು ನಮ್ಮ ಮಗು ಸಿಕ್ಕಿತೇನೆ? ಇಲ್ಲ ರೀ, ನಾವೆಷ್ಟೇ ಹುಡುಕಿದ್ರು ಕೂಡ ನಮ್ಮ ಮಗು ಸಿಗ್ಲಿಲ್ಲ ರೀ. ನಮ್ಮ ಮಗು ಸಿಗ್ಲಿಲ್ಲ. ದೀಪಾ, ನಾನು ಎಲ್ಲಿ ಕೂಡ ಹುಡುಕಿದ್ರು ನಮ್ಮ ಮಗ ಸಿಗ್ತಾ ಇಲ್ಲ ಕಣೆ. ರೀ, 9 ತಿಂಗಳ ಹೆತ್ತು ಹೊತ್ತು ಸಾಕಿ ಸಲಹಿದ ನನ್ನ ಕರುಳಿನ ಕೊಡಿನೇ ಸಿಗ್ಲಿಲ್ಲ ಅಂದ್ರೆ ಹೇಗ್ರಿ ನಾನು ಬದುಕೋದು? ಸಮಾಧಾನ ಮಾಡ್ಕೋ ದೀಪಾ, ಸಮಾಧಾನ ಮಾಡ್ಕೋ. ಆ ಮಗು ಎಲ್ಲಿ ಹೋಗುದಿಲ್ಲ ದೀಪಾ, ಮತ್ತೆ ಬಂದೇ ಬರ್ತಾಳೆ ದೀಪಾ, ಬಂದೇ ಬರ್ತಾಳೆ. ಸಮಾಧಾನ ಮಾಡ್ಕೋ ದೀಪಾ, ಸಮಾಧಾನ ಮಾಡ್ಕೋ. ಅಪ್ಪ, ಏನಾಯ್ತು? ಹೀಗೇಕೆ ಹೇಳ್ತಾ ನಿಂತಿದ್ದೀರಿ? ಏನಂತ ಹೇಳಲ್ಲ ಶಿವು, ಏನಂತ ಹೇಳಲಪ್ಪ, ಏನಂತ ಹೇಳಲಿ? ಅಮ್ಮ, ನೀನಾದರೂ ಹೇಳಮ್ಮ, ನೀನಾದರೂ ಹೇಳು.
ಯಾವನಾದ್ರೂ ಮುಂದೆ ನನ್ನ ಮಗ ಬಂದು ನಾನಿಲ್ಲದ ಸಮಯದಲ್ಲಿ ನಿಮ್ಮ ಮೇಲೆ ಏನಾದರೂ ಕೈ ಮಾಡಿದೆ ನಮ್ಮ ಹೇಳಮ್ಮ ಹೇಳು. ಇಲ್ಲ ಶಿವ, ಅಂಥದ್ದೇನು ನಡೆದಿಲ್ಲ. ನಿಮ್ಮ ತಮ್ಮನನ್ನು ತೊಟ್ಟಿಲಿಲ್ಲ ಹಾಕಿ ಅವನು ಬರ್ತಡೆಗಂತ ಎಲ್ರಿಗೂ ಹೇಳಿ ಬರೋಣ ಅಂತ ಹೋಗಿದ್ವಿ. ನಾವು ಮತ್ತೆ ತಿರುಗಿ ಬರೋ ಅಷ್ಟರಲ್ಲಿ ತೊಟ್ಟಿಲಲ್ಲಿ ನಿಮ್ಮ ತಮ್ಮ ಕಾಣಿಸ್ತಿಲ್ಲ ಶಿವ, ಕಾಣಿಸ್ತಿಲ್ಲ. ಹೇಳಿ ಹೇಳ್ತಾ ಇದೀಯಮ್ಮ ನೀನು, ಹೇಳಿ ಹೇಳ್ತಾ ಇದೀಯ. ಅಯ್ಯೋ ದೇವರೇ, ಇದೆಂತ ವಿಚಿತ್ರವಾದ ಘಟನೆ ಅಮ್ಮ, ಇದೆಂತ ವಿಚಿತ್ರವಾದ ಈ ಕರ್ಮದ ಮನೆಯಲ್ಲಿ ಕರ್ಮದ ಕಾಲಸ್ಥಾನ ನಡೀತಿದೆಯಲ್ಲ ದೇವರೇ, ಕರ್ಮದ ಕಾಲಸ್ಥಾನ. ಇದು ಯಾವ ಘೋರವಾದ ವಿಷಯ ದೇವರೇ, ಇದು ಅಂತ ಘೋರವಾದ ವಿಷಯ. ಶಿವು, ನಿನ್ನ ತಮ್ಮನನ್ನು ಎಲ್ಲಿ ಅಂತ ಹುಡುಕುವುದಪ್ಪ, ಎಲ್ಲಿ ಅಂತ ಹುಡುಕುವುದು? ಅದಕ್ಕೂ ಒಂದು ದಾರಿ ಇದೆಯಪ್ಪ, ಅದಕ್ಕೂ ಒಂದು ದಾರಿ ಇದೆ. ಆ ದಾರಿ ಸಿಕ್ಕಾಗ ನನ್ನ ತಮ್ಮ ಬದುಕಿದ್ರೆ ಖಂಡಿತ ಸಿಗುತ್ತಾನಮ್ಮ, ಖಂಡಿತ ಸಿಗುತ್ತಾನೆ ಅಪ್ಪ. ಇನ್ಯಾವ ಕಾರಣಕ್ಕೂ ನಿಮ್ಮಿಬ್ಬರ ಕಣ್ಣಲ್ಲಿ ಕಣ್ಣೀರು ಬಾರದಂತೆ ನನ್ನ ಮೇಲೆ ಆನಂದಿಸಪ್ಪ, ನನ್ನ ಮೇಲೆ. ಏನ್ ಹೇಳ್ತಾ ಇದೀಯಪ್ಪ, ಏನ್ ಹೇಳ್ತಾ ಇದೀಯ? ಆ ನನ್ನ ತಮ್ಮ ಎಲ್ಲಿಯೂ ಹೋಗುವುದಿಲ್ಲ ಶಿವು, ಎಲ್ಲಿಯೂ ಹೋಗುವುದಿಲ್ಲ. ಸತ್ಯವಾಗಲು ನಿಜಮ್ಮ, ಸತ್ಯವಾಗಲು ನಿಜ. ಹುಟ್ಟುವ ಸೂರ್ಯನ ಮೇಲಾನೆ, ಬೀಸುವ ಗಾಳಿಯ ಮೇಲಾನೆ, ನಾನು ನಿಂತಿರುವ ಈ ಭೂತಾಯಿಯ ಮೇಲಾನೆ ನನ್ನ ತಮ್ಮ ಬದುಕಿದ್ರೆ ಖಂಡಿತ ಸಿಗುತ್ತಾನಮ್ಮ, ಖಂಡಿತ ಸಿಗುತ್ತಾನೆ. ಶಿವು, ಹಾಕಿದ್ರಿ ನೀನು ಹೇಳೋ ಮಾತು ಸತ್ಯವೇನಪ್ಪ? ಸತ್ಯವಾಗಲು ನಿಜಮ್ಮ, ಸತ್ಯವಾಗಲು ನಿಜ. ಯಾವನೋ ಒಬ್ಬ ಕ್ರೂರ ರಾಕ್ಷಸ ನಾವಿಲ್ಲದ ಸಮಯವನ್ನು ಸಾಧಿಸಿ ಹದ್ದಿನಂತೆ ಎದ್ದು ಬಂದು ನನ್ನ ತಮ್ಮನನ್ನು ಕಾದುಕೊಂಡು ಹೋಗಿದ್ದಾನೆ. ಆ ಕ್ರೂರ ರಾಕ್ಷಸನ ರೋಂಡವನ್ನು ಚಂಡಾಡೋದ್ರೊಳಗಾಗಿ ನನ್ನ ತಮ್ಮ ಬದುಕಿದರೆ ನಮ್ಮ ಹತ್ತಿರ ಖಂಡಿತ ಬರ್ತಾನಮ್ಮ, ಖಂಡಿತ ಬರ್ತಾನೆ. ನಡೀರಿ ಹೋಗೋಣ. ಆಯ್ತು ಬಾಸು, ಹೋಗೋಣ. ವರ್ಷಗಳ ನಂತರದ ಕಥೆಯಾಗಿ ನಿಮ್ಮ ಕಣ್ಮುಂದೆ ಮೂಡಿ ಬರ್ತಾ ಇದೆ. ನಮ್ಮ ಗುರುಗಳಾದ ನಂದುಡಿ ಶಿವಾಚಾರ್ಯರಾದಂಥ ಸಿದ್ಧಾರ್ಥ ಮಠದವರ ಕಂಪನಿಗೆ 500 ರೂಪಾಯಿ ಕೊಟ್ಟಾರ. ನನ್ನ ಹಳೆಯನಾದಂಥ ಈಟಿ ಅವರಿಗೆ ಪ್ಯಾಂಟ ಶರ್ಟ ತೋಬೇಕಳೆ, ಕಂಪನಿಗೆ 500 ರೂಪಾಯಿ ತಗೋಬೇಕು. ವಿನಾಯಕ್ ಕೆಟ್ಟೆ ಅವರು ಈ ವೇದಿಕೆ ಮುಂಭಾಗದಲ್ಲಿ
ಬೆಳೆದವರು ನಿನಗಿಲ್ಲ ಮಾನವ ಗೌರವ ನಿನಗಿಲ್ಲ ಸಮಾಜ ಈ ಸುಂದರ ಸಮಾಜದಲ್ಲಿ ನಾನೇ ಕರುಣಪತಿ ಕಳನಾಯಕನಾಗಿ ಮೆರೆಯಬೇಕೆಂಬ ಎನ್ನ ಬಯಕೆ ಕುಣಿದಾಡುತ್ತಿದೆ ತಕತ್ತೈ ತಕತ್ತೈ ಅಂತ. ನಾನ್ಯಾರು ಗೊತ್ತ? ಈ ಊರಿನ ಆಗರ್ಭ ಶ್ರೀಮಂತ ದೇಸಾಯಿ ಅವರ ಹಳೆಯ. ಅಷ್ಟೇ ಅಲ್ಲ, ಅವನ ಫ್ಯಾಕ್ಟರಿ ಮ್ಯಾನೇಜರ್ ಚಕ್ರವರ್ತಿ, ಗಣ ಚಕ್ರವರ್ತಿ. ಅವನ ಮಗಳಾದ ರತ್ನಗಳನ್ನು ನನಗೆ ಕೊಟ್ಟು ಮದುವೆ ಎಂಬ ಮಂಟಪದ ಮೇಲೆ ಕೊರಳಿಗೆ ತಾಳಿ ಕಡಿಸದಿದ್ದರೆ ಸರಿ, ಇಲ್ಲವಾದರೆ ಅವನಿಗೆ ನನ್ನ ಮೋಸದ ಜಾಲ ಬೀಸಿ ಅವನ ಸರ್ವ ಆಸ್ತಿಯನ್ನೆಲ್ಲ ನಾನು ಅನುಭವಿಸದಿದ್ದರೆ ಮೇರಾ ನಾಮ್ ಚಕ್ರವರ್ತಿ ಹೋತಾ ಹೈ. ನಾನು ಎಲ್ಲಿ ಬೇಕಾದ್ರೂ ಹೋಗ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಅದನ್ನ ಕೇಳಕ್ಕೆ ನೀನ್ ಯಾವ್ಲೆ ಸರಿ ಅಜ್ಜ ಸರಿ ಇಡೀ ಜಗವೆಲ್ಲ ಇವನೊಬ್ಬ ಚಕ್ರವರ್ತಿ ಅಂತ ಇಡೀ ಊರಿಗೂರೇ ಹೇಳುತ್ತಿರುವಾಗ ನನಗೆ ಸರಿಯಾಚೆ ಎಂದು ಹೇಳಿದ ಮೇಲೆ ಬಡವ ಚಕ್ರ ಬಾಯಿ ಹಿಡಿದಲ್ಲಿಟ್ಟುಕೊಂಡು ಮಾತನಾಡೋ ಚಪ್ಪರ್
ಬಲು ಜೋಕ್ಯ ಜೋಕೆ ಲೇಸಿಯ ಮೈಯಲ್ಲಿ ಬಿಸಿ ರಕ್ತ ಇದೆ ಅಂದು ಎಲ್ಲಿ ಬೇಕಾದರೂ ಹೋಗಿ ಏನು ಬೇಕಾದರೂ ಮಾಡಿದರೆ ನಡೀತಿದೆ ಅಂತ ಕೇಳಿದನಲ್ಲೇ ಈ ಜನ ಸುಮ್ಮನೆ ಇರೋದಿಲ್ಲ. ನರ ಕಟ್ ಮಾಡಿಬಿಡ್ತಾರೆ. ನರ ಲೇ ಚಕ್ರ ನರ ಕಟ್ ಮಾಡಿಸ್ಕೊಳ್ಳೋ ನಾ ಮಾಡ್ಕೊಂಡು ನನ್ನ ಮಗ ನಾನಲ್ಲ ಸೆಟ್ಟಿನಂತೆ ಹದ್ದಿನಲ್ಲಿ ಹಾರಿ ಬಂದು ನಾನಿಲ್ಲದ ಸಮಯದಲ್ಲಿ ನನ್ನ ತಮ್ಮನನ್ನು ಕಾದುಕೊಂಡರಲ್ಲ ಆ ಕ್ರೂರ ರಾಕ್ಷಸರ ರಕ್ತದೋಕಳಿ ಆಡಲು ಹೊರಟಿರುವನು ಸರಿ ಅಷ್ಟೇ. ರಕ್ತದೋಕಳಿ ಆಡಲು ಹೊರಟಿರೋನಲ್ಲಿ ರಕ್ತದೋಕಳಿ ಲೇಸಿವೆ ಪಾಪ ಬಡವರಾದ ನಿನ್ನ ತಂದೆ ತಾಯಿ ದುಡಿದು ಒಂದು ತುತ್ತು ಅನ್ನ ಹಾಕುತ್ತಿರುವಾಗ ಅದನ್ನು ತಿಂದು ತುರುಪೆ ನಾಯ್ತಾರೆ ಯಾವ್ದಾದ್ರು ಮೂಲೆಯಲ್ಲಿ ಬೀಳದು ಬಿಟ್ಟು ರಕ್ತದೋಕಳಿ ಆಡಲು ಹೊರಟಿನಲ್ಲಿ ರಕ್ತದೋಕಳಿ. ನೀನೇನು ಪಂಡನೋ ಪುಡಾರಿನೋ? ಚಕ್ರ ಹುಲಿ ಸೈಲೆಂಟ್ ಆಗಿದೆ ಅಂತ ಇಲಿ ಬಾಲ ಬಿಚ್ಚಿದ್ರೆ ಈ ಶಿವ ಒಮ್ಮೆ ಕಣ್ಣು ತೆರೆದರೆ ಶಿವಾನಂದ. ಅದೇ ಕಣ್ಣು ಮುಚ್ಚಿದ್ರೆ ನೀವೆಲ್ಲ ಗೋವಿಂದ ಗೋವಿಂದ. ಲೇಸಿಯ ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೋ. ದಮ್ಮಿದ್ದವನೆಲ್ಲ ದಾದ ಆಗಲ್ಲ, ಪ್ರೀತಿ ಇದ್ದವನೆಲ್ಲ ಪ್ರೇಮಿ ಆಗಲ್ಲ. ಬಟ್ ಈ ಚಕ್ರವರ್ತಿಯನ್ನು ಎದುರು ಹಾಕಿಕೊಂಡು ಬದುಕು ಇದವನು ಯಾವನು ಉಳಿದಿಲ್ಲ. ನೀನು ಹೇಳ್ತೀಯ ಮಗನ. ಹೋಗ್ಲೇ ಚಕ್ರ ಹೋಗು. ನಿಮ್ಮಂತ ಹೇಳಿಗಳನ್ನ ನನ್ನ ಕಣ್ಣು ಮುಂದೆ ಎಷ್ಟೋ ಜನನ ನೋಡಿದ್ದೀನಿ. ಅಂಥದ್ರಲ್ಲಿ ನೀನ್ಯಾವ ಲೆಕ್ಕ? ನಿನಗೆ ಮುಂದು ಒಂದು ಇದೆ ಕೊಡ್ಲಿಯಿಂದ ನಿನ್ನ ರುಂಡವನ್ನು ಚಂಡಾಳಿ ರಕ್ತದೋಕಳಿ ಆಡದಿದ್ದರೆ ಮೇರೆ ನಾಮ್ ಶಿವನೇ ಅಲ್ಲ.